ದಲಿತ ಕುಟುಂಬದವರ ಮನೆಯನ್ನ ಧ್ವಂಸ ಮಾಡಿ ಮಾರಣಾಂತಿಕ ಹಲ್ಲೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರ ಗ್ರಾಮದಲ್ಲಿ ಈ ಘಟನೆ. ಮೇಘನಾ ಸಂದೀಪ್ ಕುಲಕರ್ಣಿ ಇವರಿಂದ ದಲಿತರ ಮೇಲೆ ಹಲ್ಲೆ. 10ರಿಂದ 15 ಜನ ಮುಸುಕುಧಾರಿಗಳು ಗುಂಡಾಗಳಿಂದ ಈ ದಲಿತ ಕುಟುಂಬದ ಸದಸ್ಯರ ಮೇಲೆ ಜಮೀನಿನ ವಿವಾದ ಕೋರ್ಟ್ನಲ್ಲಿ ಪ್ರಕರಣ ಇದ್ದರೂ ಕೂಡ ಮೇಘನಾ ಗುಂಡಾಗಳು ಕರೆದುಕೊಂಡು ಹೋಗಿ ಮನೆಯನ್ನ ನಾಶಪಡಿಸಿ ಕೆಂಪವ್ವ ತಳವಾರ್ 70 ವಯಸ್ಸಿನ ವೃದ್ಧೆಯನ್ನ ಕಟ್ಟಿಗೆಯಿಂದ ಹೊಡೆದು ಗಾಯಗೊಳಿಸಿದ್ದಾರೆ. ಮನೆಯಲ್ಲಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಫೋಟೋ ಹಾಗೂ ಮನೆಯ ಮೇಲೆ ಇದ್ದ ನೀಲಿ ಧ್ವಜವನ್ನ ತೆಗೆದು ಹೋಗಿದ್ದಾರೆ. ದಲಿತರ ಮನೆಯನ್ನ 90% ನಾಶಪಡಿಸಿದ್ದಾರೆ. ಈ ಘಟನೆ ದಿನಾಂಕ 11/6/2024 ಮಂಗಳವಾರ ಅಂದರೆ ನಿನ್ನೆ ಮಧ್ಯಾಹ್ನ 12:30 ಗಂಟೆ ಸುಮಾರಿನಲ್ಲಿ ನಡೆದಿದೆ. ನಂತರ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಗಳು ಕಾಲ ವಿಳಂಬ ಮಾಡಿ ರಾತ್ರಿ 9 ಗಂಟೆ ಸಮಯದಲ್ಲಿ ಘಟನಾ ಸ್ಥಳಕ್ಕೆ ಬಂದಿರುತ್ತಾರೆ. ಇದಕ್ಕೆ ಕಾರಣ ಏನು ನೋಡೋಣ. ಅಪರಾಧಿಗಳಿಗೆ ಕಾನೂನು ರೀತಿ ಶಿಕ್ಷೆ ಕೊಡುವುದರಲ್ಲಿ ಮುಂದಾಗ್ತಾರಾ ಅಥವಾ ಇಲ್ಲ? ಈ ಪ್ರಕರಣ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ವರದಿ ಆದಿನಾಥ್ ರೋಖಡೆ. ಏನಿಲ್ರಿ, ನಮ್ದು ಹೊಲದ ಮಾಲಕರದಾರಲ್ರಿ, ಅವ್ರು ನಮಗೆ ಟಾರ್ಚರ್ ಮಾಡತ್ತಾರ್ರಿ. ಇಲ್ಲಿ ಜಾಗ ಖಾಲಿ ಮಾಡಂತ ಹೇಳ್ರಿ. ನಮಗೆ ಆಗಿರೋ ಅನ್ಯಾಯಗೆ ನ್ಯಾಯ ಕೊಡ್ಸಂತ ಕೇಳಿದಕ್ರಿ ಹಿಂಗೆ ಬಂದು ಅಟ್ಯಾಕ್ ಮಾಡತ್ತಲ್ರಿ. ಒಂದು 15 ಜನ ಹುಡುಗರು ಕರ್ಕೊಂಡ್ಬಂದ್ರಿ. ಸೊ ಮನೆ ಮೇಲೆ ಅಟ್ಯಾಕ್ ಮಾಡಿ ಮನೇಲಿ ಹಾಳು ಮಾಡಿಲ್ಲ. ಮೊಬೈಲ್ ಏನು ನಾನು ಅವ್ರು ಬಂದ ತಕ್ಷಣ ನಾವು 108ಗೆ ಕಾಲ್ ಮಾಡ್ಬೇಕಂತೇಳಿ ಕಾಲ್ ಮಾಡ್ಬೇಕಂತೇಳಿ ಮೊಬೈಲ್ ತೊಗೊಂಡಾಗ ಮೊಬೈಲ್ ಕಸ್ಕೊಂಡ್ರಿ. ಮೊಬೈಲ್ ಕಸ್ಕೊಂಡ್ರಿ? ಹಾಂ ರೀ, ಮೊಬೈಲ್ ಕಸ್ಕೊಂಡ್ರಿ. ಮತ್ತು ನಾನು ಮಾಡಿರೋ ವಿಡಿಯೋಸ್ ಎಲ್ಲ ಡಿಲೇಟ್ ಮಾಡಿ ಅವ್ರು ಬಿಡೋದೆಲ್ಲ ವಿಡಿಯೋ ಮಾಡಿದ್ದಿ? ಹಾಂ, ಅಂದರೆ ಅವ್ರು ಬಂದ ತಕ್ಷಣ ವಿಡಿಯೋ ಮಾಡತ್ತಿದ್ದೀನಿ ರೀ. ಸೊ ಅದನ್ನೆಲ್ಲ ಡಿಲೇಟ್ ಮಾಡಿದ್ರಿ. ನಮ್ಮ ಕೆಂಪವ್ರಿ ರುದ್ರಪ್ಪ ತಳವಾರ. ಹಾಂ ರೀ, ಇದು ಏನಾಗೈತಿ ಘಟನಾ ರೀ? ಅದು ಈ ಹೊಲ ಸಂಬಂಧ ನಾವು ಇಟ್ಟು ದಿವಸ 200 ವರ್ಷ ಮಾಡಿದೇವ್ರಿ. ಈ 4ನೇ ತೈಲಿ ಹಿಡಿದು ನನ್ನ ಮೊಮ್ಮಗಂದು 5 ತೈಲಿ ನಾವು ಇಟ್ಟು ಮಾಡ್ಕೊತ ಬಂದೆವು. ಮತ್ತು ನಮಗೊಂದು ಏನು ಕೊಡ್ರಿ ಹೊಲ, ನಮ್ಗೆ ಇಟ್ಟು ದಿವಸ ದುಡ್ದೆವು. ನಾವು ಅಲ್ಲಿ ಊರಾಗ ಭೀ ಮನೆ ಕಟ್ಟಿಲ್ಲ, ಏನು ಮಾಡಿಲ್ಲ. ಈ ಗುಡಿಸಲ್ದಾಗ ನಾವು ತೆಗಿದ್ದೇವು ಜೀವನ. ನಾವು ಕೊಡೋದಿಲ್ಲ, ನಾವು ಬಿಡೋದಿಲ್ಲ, ಇಲ್ಲೇ ಸಾಯ್ತೇವು. ಇದಲ್ಲ ಅದಕ್ಕಾಗಿ ಬಂದು ಯಾರು ಗುಂಡಾಗ ತಂದಾಳು ಮಾಡಿದಾಳು. ಎಷ್ಟು ಮಂದಿ ಬಂದಿರ್ರಿ? 15 ಮಂದಿ ಮುಂದೆ ಬಂದೈತಿ. ಹಾಂ, ಬಂದು ಏನು ಮಾಡಿದ್ರಿ? ಎಲ್ಲ ಇದನ್ನು ತೆಗ್ಯಾಕೆ ಹಚ್ಚೋಳ. ಹಾಂ ರೀ, ಮನಿ ರೀ? ಎಲ್ಲ ಒಡ್ಯಾಕೆ ಹಚ್ಚೋಳು, ಮ್ಯಾಗ ಏರಿಸೋಳು, ತಳಗೆಲ್ಲ ಹಿಂಗೆಲ್ಲ ಉರುಪಾಟಿ ತಿರುಪಾಟಿ ಎಲ್ಲ ಅವ್ರನ್ನ ತೊಗೊಂಡು ತಿರುಗಾಡೋಳು ತೆಗೀರಿ ಅಂತೇಳಿ. ನಿಮ್ಮನ್ನ ಬಡದಾರ್ರಿ? ಹುಡುಗಿ ಫೋನ್ ತಂದ್ರು, ನಾವು ಹೇಳ್ಬೇಕಂತ ಹೇಳಿ. ನಮ್ಮ ಮಗ ಲಿಪಾನಿಗೆ ಇರ್ತಂತೇಳಿ ನಾವು ಹೇಳಕ್ಕೆ ಹೋಗ್ಬೇಕು ಅಲ್ಲ. ಫೋನ್ ಹಚ್ಚಿ ಅದನ್ನ ಘಸಕನ್ನ ತೊಗೊಂಡಳು, ಕಿಶದಾಗ ಹಾಕೊಂಡಳು ಅಂತ. ನಾ ತೆಗಿಯಾಕೆ ಹೋಗೋದ ನಾನು ಕಟ್ಟಿಗೆ ಮ್ಯಾಗ ಕೈ ಮ್ಯಾಗ ಹಾಕ್ಯಳು. ಅಂಬೇಡ್ಕರ್ ಫೋಟೋ ಬಿ ಓದ್ತಿದಾಳ್ರಿ. ಜೆಂಡಾ ಕಿತ್ತಿ ಮೊದಲು ಹುಡುಗರಿಗೆ ಕೆತ್ತಿ ಒಯ್ಯಾಕೆ ಹಚ್ಚಿದಾಳ್ರಿ. ಜೆಂಡಾ ಎಲ್ಲಿತ್ತು? ಇಲ್ಲಿ ನಾವು ಚಂದಿಕಿಗೆ ಹಚ್ಚಿದ್ದೀವಿ ರೀ, ಹೊರಗಿನ ಬಾಜು ಹೊರಗಡೆ ಎಡಗಡೆ ಸೈಡ್ ಹಚ್ಚಿದ್ದೀವಿ ರೀ. ಯಾವ್ದು ನಿಳಾ ಜೆಂಡಾ ರೀ? ಹೌದ್ರಿ. ಅದ್ರ ಕಟ್ಟಿಗೆ ಸಕಟನ ಕೆತ್ತಿ ತೊಗೊಂಡು ಹೋಗಿದಾಳ್ರಿ. ಮತ್ತು ಅಂಬೇಡ್ಕರ್ ಫೋಟೋ ಹಿಂಗೆ ಕೈಯಾಗಿ ಬ್ಯಾಗ್ ಹಿಡ್ದಂಗೆ ಹಿಡ್ಕೊಂಡು ಓದ್ತಿದಾಳ್ರಿ. ಮನ್ಯಾಗ ಹೋದ್ರ ಅವ್ರು? ಯಾಂಬಲ್ರಿ, ಆಕಿಗೆ ಏನು ತ್ರಾಸ ಆಗೋದಿತ್ತು ನಮ್ಮ ಅಂಬೇಡ್ಕರ್ ಇರ್ತದ. ಆಕಿಂದಾಗ ಹತ್ತಿಲ್ರಿ ಅದನ್ನ ಕಾಡುಂಟೇವ ಅನ್ನತ್ತಿಲ್ರಿ. ಏನ್ರಿ ಅದು ಫೋಟೋ ಅಂಬೇಡ್ಕರ್? हां, माझ्याकडे बुद्धाचे फोटो आहे मोठा आणून देतो, तू पूजा कर ಅಂತೇಳು. ನಮಗೇನು ಬೇಡ, ನಮ್ದು ಫೋಟೋ ಐತಿ, ನಾವು ಮಾಡ್ತೇವ ತಂದೇನ್ರಿ. ನಾ ಅದನ್ಯಾಕೆ ಹಚ್ಚಿದೇರಿ? ನಾ ಭೇದ ಭಾವ ಮಾಡಂಗಿಲ್ಲ, ನೀವು ಭೇದ ಭಾವ ಮಾಡದೇರಿ. ಈಗಂತ ಈಗ ದಲಿತರ ಮೇಲೆ ಅನ್ಯಾಯ ಮಾಡಿ ಈಗ ಗಂಡು ಮಕ್ಳು ಇದ್ದಾಗ ಇದನ್ನು ಬಂದು ಮಾಡಿದಾಳಂದ್ರೆ ಈ ಥರ ಅರ್ಥ ಏನ್ರಿ ಮನ್ಯಾಗ? ನಾವು ಹೆಣ್ಮಕ್ಳು ನೋಡೇ ಮಾಡಿಲ್ರಿ. ಆಕಿ ಗಂಡು ಮಕ್ಳು ತಂದ ನಾನು ನೋಡ್ರಿ. ನಾವು ಗುಳ್ದಾಳಿ ಎಲ್ಲಿ ಗುದ್ದಾಡಿ ಜಗ್ಗಿ ಹರಿದು ಎಲ್ಲಿ ಒಗ್ದಾಳಿ ಈ ಥರ ಎಲ್ಲಿ ಹುಡುಕ್ಯಾಡ್ರಿ. ನಾ ಮಂಗಳಸೂತ್ರ ಸಿಕ್ಕಿಲ್ರಿ? ಇಲ್ಲ.